ಬ್ರೇಕ್ ನಂತರ ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ಟೌನ್ ಹಾಲನ್ನು ಅಡ ಇಡುವುದಕ್ಕೆ ತಡೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ನಗರದ ಕಟ್ಟಡಗಳನ್ನು ಅಡಮಾನ ಇಡುವ ವಿಷಯದಲ್ಲಿ ಮೇಯರ್ಗೂ ಕಮಿಷನರ್ಗೂ ಭಿನ್ನಾಭಿಪ್ರಾಯ ತಲೆದೋರಿವೆ. ಇಬ್ಬರ ಮಾತುಗಳೇ ಇದನ್ನು ಸಾರಿ ಹೇಳ್ತಿವೆ. ತನ್ನ ಸಾಲ ತೀರಿಸಿಕೊಳ್ಳಲು ಬಿಬಿಎಂಪಿ ನಗರದ ಸಾಂಸ್ಕೃತಿಕ ಕೇಂದ್ರವಾದ ಪುರಭವನವನ್ನೇ ಅಡ ಇಡುವ ಕಾರ್ಯಕ್ಕೆ ಕೈ ಹಾಕಿತ್ತು ಅನ್ನೋ ವಿಚಾರ ನಿನ್ನೆ ಬಯಲಾಗಿತ್ತು. ಈಗಾಗಲೇ ಮೇಯರ್ ಹಾಲ್, ಜಯನಗರ ಕಾಂಪ್ಲೆಕ್ಸ್ ಸೇರಿದಂತೆ ಕೆಲವು ಜಾಗಗಳನ್ನು ಕೆನರಾ ಬ್ಯಾಂಕ್ಗೆ ಅಡ ಇಟ್ಟಿರೋ ಬಿಬಿಎಂಪಿ ಟೌನ್ ಹಾಲ್ ಅನ್ನು ಅಡಮಾನವಿಡಲು ಹೊರಟಿತ್ತು. ವಿಷಯ ತಿಳಿದ ಸಿಎಂ ಪಾಲಿಕೆಯ ಈ ಕಾರ್ಯಕ್ಕೆ ಬ್ರೇಕ್ ಹಾಕಿದ್ರು. ಈ ಮಾತನ್ನು ಸ್ವತಃ ಕಮಿಷನರ್ ಒಪ್ಪಿಕೊಂಡಿದ್ರು. ಇನ್ನೊಂದು ಪ್ರಾಪರ್ಟಿ ಕೊಡಬೇಕಾದಾಗ ಒಂದು ಕಾಂಟ್ರವರ್ಸಿ ಬಂತು, ಟೌನ್ ಹಾಲ್ ಕೊಡಬೇಕಾ ಬೇಡ ಅಂತ. ಅದನ್ನು ನಾವು ವಿತ್ಡ್ರಾ ಮಾಡಿದ್ದೀವಿ. ಈಗ ಜಾನ್ಸನ್ ಮಾರ್ಕೆಟು ರಸಲ್ ಮಾರ್ಕೆಟ್ ಕೊಡಬೇಕು ಅಂತ ಆಯಿತು, ತೀರ್ಮಾನ ಆಯಿತು. ಅದನ್ನು ನಾವು ಬ್ಯಾಂಕ್ ಕಮ್ಯುನಿಕೇಟ್ ಮಾಡಿದ್ದೀವಿ. ಈಗಾಗಲೇ ನಿಮ್ಗೆ ಕೊಟ್ಟಂಥ ಸೆಕ್ಯೂರಿಟಿನಲ್ಲಿ ನಾವು ಟೌನ್ ಹಾಲ್ ಕೊಡ್ತಾ ಇಲ್ಲ, ನಾವು ಜಾನ್ಸನ್ ಮಾರ್ಕೆಟ್ ಅಥವಾ ರಸಲ್ ಮಾರ್ಕೆಟ್ನ ಕೊಡ್ತೀವಿ ಅಂತೇಳಿ ಬ್ಯಾಂಕರ್ಸ್ ಕಮ್ಯುನಿಕೇಟ್ ಮಾಡಿದ್ದೀವಿ. ಬ್ಯಾಂಕರ್ಸ್ ನಾವು ಅಕ್ಸೆಪ್ಟ್ ಮಾಡ್ತಾರೆ. ಯಾವ ಪ್ರಾಪರ್ಟಿಗಳನ್ನ ನಾವು ಅಡವಾನ ಇಟ್ಟಿಲ್ಲ. ನಾವೇನು ಮಾಡ್ತೀವಿ, ನಮ್ಮಲ್ಲಿ ಆಸ್ತಿ ಎಷ್ಟಿದೆ. ಫಾರ್ ಎಕ್ಸಾಂಪಲ್, ನೀವು ರಿಂಗ್ ರೋಡ್ ಮಾಡುವಾಗ ಪಡ್ಕೊನವರು ರಿಂಗ್ ರೋಡನ್ನು ನಾವು ಪ್ಲೆಡ್ಜ್ ಮಾಡಿ ನಾವು ಸಾಲ ತಗೊಂಡಿದ್ವಿ. ಅಂದರೆ ರಿಂಗ್ ರೋಡನ್ನು ನಾವು ಸೆಕ್ಯೂರಿಟಿ ಅಂತ ತೋರಿಸಿ. ಈ ಬಗ್ಗೆ ಇಂದು ಮಾತನಾಡಿದ ಮೇಯರ್, ಪಾಲಿಕೆ ಮುಂದೆ ಅಂತಹ ಪ್ರಸ್ತಾಪವೇ ಇರಲಿಲ್ಲ ಅಂತ ತಿಪ್ಪೆ ಸಾರಿಸಿದ್ರು. ಸ್ಥಾಯಿ ಸಮಿತಿ ಮುಂದೆ ಆಗ್ಲಿ, ಕೌನ್ಸಿಲ್ ಸಭೆಗಳಲ್ಲಾಗ್ಲಿ ಇದರ ಬಗ್ಗೆ ಯಾವುದೇ ಪ್ರಸ್ತಾವನೆ ಇಲ್ಲ ಅಂದ್ರು. ಯಾವುದೇ ಒಂದು ಅಡಮಾನ ಇರುವಂಥ ಪ್ರಸ್ತಾವನೆ ನಮ್ಮ ಸ್ಥಾಯಿ ಸಮಿತಿ ಮುಂದೆ ಆಗಲಿ ಅಥವಾ ನಗರ ಪಾಲಿಕೆ ಮುಂದೆ ಆಗಲಿ ಬಂದಿಲ್ಲ. ನಾವು 31ನೇ ತಾರೀಕು ಸಭೆಯಲ್ಲಿದ್ವಿ. ಯಾವುದೇ ಪ್ರಸ್ತಾವನೆ ಸುಮೋಟೋ ತೊಗೊಳಕ್ಕೆ ಸಹಿತ ಬಂದಿಲ್ಲ. ಅದು ಮುಂದೆ ಯಾವ ರೀತಿ ಏನು ಮಾಡ್ತಾರೆ ಅಂತ ವಿಚಾರ ತಿಳ್ಕೊಂಡು ನಾವು ಮಾತಾಡಬೇಕಾಗತ್ತೆ. ಬಟ್ ಸದ್ಯದ ಪರಿಸ್ಥಿತಿನಲ್ಲಿ ವಾಹಿನಿಗಳಲ್ಲಿ ಪ್ರಚಾರ ಆದಂಗೆ, ಪತ್ರಿಕೆಗಳಲ್ಲಿ ಬಂದಿರೋ ಹಾಗೆ ಯಾವುದೇ ಅಡಮಾನ ಇರೋದ್ರ ಬಗ್ಗೆ ಹೊಸದಾಗಿ ಪ್ರಸ್ತಾವನೆ ಯಾವುದು ನಮ್ಮ ಪಾಲಿಕೆ ಮುಂದೆ ಆಗಲಿ ಸ್ಥಾಯಿ ಸಮಿತಿ ಮುಂದೆ ಆಗಲಿ ಪ್ರಸ್ತಾವನೆ ಬಂದಿಲ್ಲ. ಇದನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಿನ್ನೆ ಕಮಿಷನರ್ ಆಡಿದ ಮಾತಿಗೂ ಇಂದು ಮೇಯರ್ ಆಡುತ್ತಿರುವ ಮಾತಿಗೂ ಅಜಗಜಾಂತರ ವ್ಯತ್ಯಾಸವಿರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಖಂಡಿತವಾಗಿಯೂ ಪಾಲಿಕೆಯ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆಯಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಕೊನೆಗೂ ಬೆಂಗಳೂರು ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಜಯ ಸಿಕ್ಕಿದೆ. ಕಳೆದೊಂದು ವಾರದಿಂದ ಕಟ್ಟಾಗಿದ್ದ ವಿದ್ಯುತ್ ಸಂಪರ್ಕ ಮತ್ತೆ ಬಂದಿದೆ. ಬೆಸ್ಕಾಂ ಸೇಡಿನ ಕತೆ ಈಗ ಮುಕ್ತಾಯವಾಗಿದೆ. ಮಾದರಿ ರಸ್ತೆ, ಫುಟ್ಪಾತ್ ಮತ್ತು ಮರಗಳ ರಕ್ಷಣೆಗಾಗಿ ಬೆಸ್ಕಾಂ ವಿರುದ್ಧ ಸಮರ ಸಾರಿದ್ದ ಬೆಂಗಳೂರು ವಿವಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಕ್ಕಿದೆ. ಬೆಂಗಳೂರು ವಿವಿ ಆವರಣದಿಂದ 1.8 ಕಿಲೋಮೀಟರ್ ಅಂತರದಲ್ಲಿರೋ ನಾಗದೇವನಹಳ್ಳಿ ಸ್ಟೇಷನ್ಗೆ ವಿದ್ಯುತ್ ಸಂಪರ್ಕ ನೀಡಲು ವಿವಿಯ ರಸ್ತೆಯನ್ನು ಅಗೆಯಬೇಕು ಅಂತ ಬೆಸ್ಕಾಂ ಅಧಿಕಾರಿಗಳು ಪಟ್ಟು ಹಿಡಿದಿದ್ರು. ಆದರೆ ಈ ನಿರ್ಧಾರಕ್ಕೆ ಒಪ್ಪದ ಬೆಂಗಳೂರು ವಿವಿಯ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಬೆಸ್ಕಾಂ ಅಧಿಕಾರಿಗಳು ಮುಂದಾದರು. ವಿದ್ಯುತ್ ಕಡಿತ ಮಾಡೋ ಮೂಲಕ ಬ್ಲಾಕ್ ಮೇಲ್ ಮಾಡಿದ್ರು ಎಂದು ಕುಲಪತಿಗಳು ಇಂದು ಆರೋಪಿಸಿದ್ರು. ಈ ಸಂಬಂಧ ವಿಸಿ ಆವರಣದಲ್ಲಿ ಪ್ರತಿಭಟನೆಗೆ ಧುಮುಕಿದ್ರು. ಸುವರ್ಣ ನ್ಯೂಸ್ ಈ ಬಗ್ಗೆ ವರದಿ ಮಾಡಿತ್ತು. ಇದರಿಂದ ಎಚ್ಚೆತ್ತ ಬೆಸ್ಕಾಂ ವಿದ್ಯುತ್ ಸಂಪರ್ಕ ನೀಡಿದೆ. ಆಲ್ಮೋಸ್ಟ್ ಅಬೌಟ್ 1.8 ಕಿಲೋಮೀಟರ್ ಬರುತ್ತೆ. ಎರಡು ಅಡ್ಜಸ್ಟ್ ಆಗುತ್ತೆ. ಬೇರೆ ದಾರಿನೇ ಇಲ್ಲ. ನಾವಂತೂ ಯಾವುದೇ ಕಾರಣಕ್ಕೆ ಮೇಯ್ನ್ ರೋಡ್ ಆಗೋದಕ್ಕೆ ಬಿಡೋದಿಲ್ಲ. ಪ್ಲಸ್ ಅವು ಈಗ ಅದು ಲೇ ಮಾಡಲಿಕ್ಕೆ ನಮ್ಮದೇನಿಲ್ಲ. ನಾವು ಸಾರ್ವಜನಿಕರಿಗೆ ಅನಾನುಕೂಲ ಆಗೋದಕ್ಕೆ ಯಾವುದನ್ನು ನಾವು ವಿರೋಧಿಸೋದಿಲ್ಲ. ಬಟ್ ಅದ್ರ ಜೊತೆಗೆ ನಮ್ಮ ಕ್ಯಾಂಪಸ್ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕಲ್ಲ. ಈಗ 40-50 ವರ್ಷದಿಂದ ಬೆಳೆಸಿ ಒಂದು ಸೆಟ್ ಆಗಿರುವಾಗ ಆ ಕ್ಯಾಂಪಸ್ ಎನ್ವೈರ್ನ್ಮೆಂಟೇ ಹಾಳಾಗುತ್ತೆ ಅಲ್ವಾ. ಮೈಸೂರು ರಸ್ತೆಯ ಮೂಲಕ ವಿದ್ಯುತ್ ತಂತಿಯನ್ನು ನಾಗದೇವನಹಳ್ಳಿಗೆ ಒಯ್ಯುವಂತೆ ಬೆಂಗಳೂರು ವಿವಿ ಹೇಳಿದೆ. ಅಂತೂ 12 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ರಸ್ತೆ ರಕ್ಷಣೆ ಆಗುತ್ತೆ ಅನ್ನೋದು ವಿವಿಗೆ ಖುಷಿ ವಿಷಯ. ಹೊಸ ರೋಡ್ಗಳನ್ನು ಈಗಾಗಿ ಮಾಡಿರೋದು 12 ಕೋಟಿ ವೆಚ್ಚದಲ್ಲಿ. ಅದು ನಾವೀಗ ಅದನ್ನ ಪುನಃ ಹಾಳು ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನಾವು ಬೇರೆ ದಾರಿ ತೋರಿಸಿದ್ದೆವು ಅವರಿಗೆ. ಅದು ಅವ್ರು ಬೇಡ, ತುಂಬ ದೂರ ಆಗ್ತದೆ ಅಂತ ಹೇಳ್ತಾ ಇದ್ರು. ಅದೇನು ಈಗ ಬಾರಿಗೆಲ್ಲ ಸರ್ವೆ ಎಲ್ಲ ಮಾಡಿ ವಿ ಸಿ ಅವರೆಲ್ಲ ಹೋಗಿ ಅದನ್ನೆಲ್ಲ ಸರ್ವೆ ಎಲ್ಲ ಮಾಡಿ ಈಗ ಅವರಿಗೂ ನಮಗೂ ಇಬ್ಬರಿಗೂ ಒಪ್ಪಿಗೆ ಆಗಿದೆ. ಒಟ್ನಲ್ಲಿ ಬೆಸ್ಕಾಂ ಸೇಡಿನ ಕಥೆಯು ಮುಗಿದಿದೆ. ಬೆಂಗಳೂರು ವಿವಿಗೆ ವಿದ್ಯುತ್ ಸಂಪರ್ಕ ಬಂದಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜತೆ ನಂದಿನಿ, ಸುವರ್ಣ ನ್ಯೂಸ್. ನಿನ್ನೆ ಬೆಳಗ್ಗೆ ಚಾಮರಾಜನಗರದಲ್ಲಿ ಸೆರೆ ಸಿಕ್ಕ ನರಭಕ್ಷಕ ಹುಲಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಆನೇಕಲ್ಲು ತಾಲೂಕಿನ ಬನ್ನರ್ಘಟ್ಟ ಜೈವಿಕ ಉದ್ಯಾನವನಕ್ಕೆ ಕರೆತರಲಾಗಿದೆ. ಬಂಡೀಪುರ ಅಭಯಾರಣ್ಯದ ಮದ್ದೂರು ಪ್ರದೇಶದಲ್ಲಿ ಕಳೆದೊಂದು ವಾರದಿಂದ ಕಾಣಿಸಿಕೊಂಡು ಓರ್ವ ವ್ಯಕ್ತಿಯನ್ನ ಬಲಿ ಪಡೆದಿದ್ದ ಈ ಗಂಡು ಹುಲಿರಾಯನಿಗೆ
ದೇಹದ ವಿವಿಧೆಡೆ ಗಾಯಗಳಾಗಿತ್ತು. ಹೆಚ್ಚಿನ ಚಿಕಿತ್ಸೆಗಾಗಿ ನಿನ್ನೆ ತಡರಾತ್ರಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಕರೆತರಲಾಯಿತು. ಬನ್ನೇರುಘಟ್ಟ ಮೃಗಾಲಯದ ವೈದ್ಯರಾದ ಚಿಟ್ಟಿಯಪ್ಪ ನೇತೃತ್ವದಲ್ಲಿ ಹುಲಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಈ ಹಿಂದೆ ಇದೇ ರೀತಿ ಗಾಯಗೊಂಡಿದ್ದ ಮಾಸ್ತಿ ಹಾಗೂ ಮಾದೇಶ ಎಂಬ ಹುಲಿಗಳು ಈಗ ಇಲ್ಲಿ ಚಿಕಿತ್ಸೆ ವೈದ್ಯರು ನೀಡಿ ಗುಣಪಡಿಸಿದ್ದಾರೆ. ಚೆನ್ನಾಗಿ ಪರಿಶೀಲಿಸಿ ನೋಡಿದಾಗ ಅದು ಬಲ ಮುಂಗಾಲಿನ ಪಾದದಲ್ಲಿ ಸ್ವಲ್ಪ ದೊಡ್ಡದಾದಂಥ ಗಾಯಗಳಾಗಿದೆ ಹಾಗೂ ಬಲ ಮುಂಗಾಲಿನ ಭುಜಗಳ ಹತ್ರ ಸ್ವಲ್ಪ ದೊಡ್ಡ ಗಾಯ ಆಗಿದೆ. ಇದು ಅಂದಾಜು ಬೇರೆ ಒಂದು ಹುಲಿಯ ಜೊತೆಯಲ್ಲಿ ಕಾದಾಟದಿಂದ ಆಗಿರುವಂಗೆ ಕಾಣ್ತಾ ಉಂಟು ಚೆನ್ನಾಗಿ ನೋಡಿದಾಗ. ಅದನ್ನು ಚೆನ್ನಾಗಿ ನಾವು ಏನು ಇದು ಮಾಡಬೇಕು, ಗಾಯನೆಲ್ಲ ಸ್ವಚ್ಛಗೊಳಿಸಿ ರಾತ್ರಿ ನಿಂತಾನೆ ಅದಕ್ಕೆ ಗ್ಲೂಕೋಸ್, IV ಫ್ಲೂಯಿಡ್ಸ್, ಆ್ಯಂಟಿಬಯೋಟಿಕ್ಸ್ ಮತ್ತು ಪೇನ್ ಕಿಲ್ಲರ್ಸು ಇಂಥ ಔಷಧಿ ಎಲ್ಲ ನೀಡಿ ಗಾಯಕ್ಕೆಲ್ಲ ಔಷಧಿ ಎಲ್ಲ ಮುಲಾಮು ಇಂಥದ್ದೆಲ್ಲ ಹಚ್ಚಿ ರಾತ್ರಿ ಅದನ್ನು ಚೆನ್ನಾಗಿ ಒಂದು 8 kg ಮಾಂಸ ಹಾಕಿದ್ದೇವೆ. 8 kg ಮಾಂಸವನ್ನು ಚೆನ್ನಾಗಿ ತಿಂದಿರ್ತದೆ. ಇತ್ತೀಚೆಗೆ ವಿದ್ಯುತ್ ಅವಘಡ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಬೆಸ್ಕಾಂ ಇಂದು ವಿದ್ಯುತ್ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ನಟ ಪುನೀತ್ ರಾಜ್ಕುಮಾರ್ ಈ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿದ್ದರು. ದಿನೇ ದಿನೇ ವಿದ್ಯುತ್ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಿದೆ. ಆ ನಿಟ್ಟಿನಲ್ಲಿ ಬೆಸ್ಕಾಂ ಆನಂದರಾವ್ ಸರ್ಕಲ್ನಲ್ಲಿರುವ ಕೇಂದ್ರ ಕಚೇರಿಯಲ್ಲಿ ಸುರಕ್ಷಾ ಮಾಸಾಚರಣೆ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿದ್ದ ನಟ ಪುನೀತ್ ರಾಜ್ಕುಮಾರ್ ತಮ್ಮ ತಂದೆ ರಾಜ್ಕುಮಾರ್ ವಿದ್ಯುತ್ ಉಳಿಸುವ ಬಗ್ಗೆ ಅದೆಷ್ಟು ಗಮನ ಕೊಟ್ಟಿದ್ರು ಅನ್ನೋದನ್ನ ಜನರೆದುರು ಹಂಚಿಕೊಂಡ್ರು. ಇದು ನಮಗೆ ಫಸ್ಟ್ ನನಗೆ ತಿದ್ದಿದ್ದು ಬಂದು ನಮ್ಮ ತಂದೆಯವರು. ಅಂದ್ರೆ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಲೈಟು ಫ್ಯಾನ್ ಹಾಕ್ಬಿಟ್ಟು ಆ ಕಡೆ ಹೋದ್ರೆ ವೇಸ್ಟ್ ಆಗುತ್ತೆ ಅನ್ಬೇಕಂದ್ರೆ ಹೋಗಿ ಆಫ್ ಮಾಡು ಅಂತ ಹೇಳೋದು. ಸರಿ ಏನೇ ಸರಿ ಆಯ್ತು, ಅಲ್ಲೂ ಆಫ್ ಮಾಡ್ತೀವಿ. ಮತ್ತೆ ಬೇರೆಯವ್ರ ಮನೇಲಿ ಇರ್ಬೋದು, ಏನಾದ್ರು ಹೋಟ್ಲ್ ಹೋಗಿದ್ರೆ. ಇದೇ ಸಂದರ್ಭದಲ್ಲಿ ಲೈನ್ಮನ್ಗಳಿಗೆ, ಸಾರ್ವಜನಿಕರಿಗೆ ವಿದ್ಯುತ್ ಅವಘಡಗಳ ಬಗ್ಗೆ ಅರಿವು ಹೆಚ್ಚಿಸುವ ಹಲವು ಸಾಕ್ಷ್ಯಚಿತ್ರಗಳನ್ನು ಪ್ರದರ್ಶಿಸಲಾಯಿತು. ಸುರಕ್ಷತಾ ಕ್ರಮಗಳನ್ನು ಸರಿಯಾಗಿ ಪಾಲಿಸುವ 8 ಲೈನ್ಮನ್ಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. As far as power requirement, energy availability is concerned, we have enough energy and also power, and in fact whatever shortfall is there, government is also purchasing it. So we will be able to supply say 24 hours of power supply, what the government has committed in urban areas and rural areas. ಬೆಸ್ಕಾಂನ ಈ ಕ್ರಮ ಒಳ್ಳೆಯ ಉದ್ದೇಶದ್ದು ನಿಜ. ಆದರೆ ಬೆಸ್ಕಾಂ ಸಹ ತನ್ನ ಲೈನ್ಗಳ ಬಗ್ಗೆ ಇನ್ನಷ್ಟು ಜವಾಬ್ದಾರಿಯಿಂದ ನೋಡಿಕೊಂಡ್ರೆ ಸಾಕಷ್ಟು ಅನಾಹುತಗಳನ್ನು ತಪ್ಪಿಸಬಹುದು. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ನವೀನ್ ಪರದೇಶಿ, ಸುವರ್ಣ ನ್ಯೂಸ್. ಆಕ್ಷನ್ ಕ್ವೀನ್ ಮಾಲಾಶ್ರೀ ಅಭಿನಯದ ಘರ್ಷಣೆ ರಾಜ್ಯಾದ್ಯಂತ ತೆರೆ ಕಂಡಿದ್ದು ಪ್ರೇಕ್ಷಕರಿಂದ ಸಖತ್ ರೆಸ್ಪಾನ್ಸ್ ವ್ಯಕ್ತವಾಗಿದೆ. ದಯಾಳ್ ಪದ್ಮನಾಭ್ ನಿರ್ದೇಶನದ ಘರ್ಷಣೆ ಚಿತ್ರದಲ್ಲಿ ಮಾಲಾಶ್ರೀ ಕ್ರೈಮ್ ಬ್ರಾಂಚ್ ಅಧಿಕಾರಿ. ಎಂದಿನಂತೆ ಮಾಸ್ ಪ್ರೇಕ್ಷಕರು ಮಾಲಾಶ್ರೀ ಅಭಿನಯ ಮೆಚ್ಚಿಕೊಂಡ್ರು. ಚಿತ್ರ ವೀಕ್ಷಿಸಿದ ಪ್ರೇಕ್ಷಕರ ಪ್ರತಿಕ್ರಿಯೆ ಹೇಗಿತ್ತು ನೋಡೋಣ ಬನ್ನಿ. ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ. ಒಳಗೆ ಸೇರಿದರೆ ಗುಂಡು, ಹುಡುಗಿಯಾಗುವಳು ಗಂಡು. ಒಳಗೆ ಸೇರಿದರೆ ಗುಂಡು, ಹುಡುಗಿಯಾಗುವಳು ಗಂಡು. ಬಿಸಿಯಾಗಿದೆ, ನಶೆಯೇರಿದೆ, ಮಿತಿ ಮೀರಿದೆ ಜೋಪಾನ. ಬಿಸಿಯಾಗಿದೆ, ನಶೆಯೇರಿದೆ, ಮಿತಿ ಮೀರಿದೆ ಜೋಪಾನ. ಘರ್ಷಣೆ ಮೂವಿ ಥಿಯೇಟ್ರ್ ಒಳಗಡೆ ಬರೋಕ್ಕಿಂತ ಮುಂಚೆ ಏನಿರ್ಬೋದು ಅಂತ ಅಂದ್ಕೊಂಡು ಒಂದು ಕಾತರತನದಿಂದ ಬಂದಿದೆ. ಯಾಕೆಂದರೆ ಆ್ಯಕ್ಷನ್ ಕ್ರೈಮ್ ಥ್ರಿಲ್ಲರ್ ಅಂತ. ಬಟ್ ಮೂವಿ ನೋಡಿದಾಗಲಂತೂ ತುಂಬಾ ಡಿಫ್ರೆಂಟ್ ಆಗಿತ್ತು. ಫಸ್ಟ್ ಹಾಫ್ ಒಂಥರ ಇತ್ತು, ಸೆಕೆಂಡ್ ಹಾಫ್ ಒಂಥರ ಇತ್ತು. ಬಿಗಿನಿಂಗಿಂದ ಒಂದು ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡಿರೋದ್ರಲ್ಲಿ ನಮ್ಮ ದಯಾಳ್ ಸರ್ ಅವರು ಎಕ್ಸೆಲ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ಮೇಡಮ್ ಅವ್ರ ಆ್ಯಕ್ಟಿಂಗ್ ಹೇಳಬೇಕಾಗಿಲ್ಲ. ಸೊ ಮುಂದೇನಾಗುತ್ತೆ ಒಂದು ಡಿಫ್ರೆಂಟ್ ಟ್ವಿಸ್ಟ್ ಬರುತ್ತೆ ಕ್ಲೈಮ್ಯಾಕ್ಸ್ನಲ್ಲಿ.
ಎಲ್ಲರೂ ನೋಡಬೇಕು. ಈ ಹೊಸ ವರ್ಷಕ್ಕೆ ಒಂದು ಹೊಸ ಟ್ರೆಂಡ್ ಸೆಟರ್ ಆಗಲಿ ಅಂತ ನಾನು ಅನ್ಕೊತೀನಿ. ಇನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ನೋಡೋಣ ಬನ್ನಿ. 22 ಕ್ಯಾರೆಟ್ ಚಿನ್ನದ ದರ 10 ಗ್ರಾಮ್ಗೆ 27,990 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 200 ರೂಪಾಯಿ ಹೆಚ್ಚಳವಾಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನದ ದರ 10 ಗ್ರಾಮ್ಗೆ 30,230 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 220 ರೂಪಾಯಿ ಏರಿಕೆಯಾಗಿದೆ. ಇವಿಷ್ಟು ಇವತ್ತಿನ ನಮ್ಮ ಬೆಂಗಳೂರಿನ ಸುದ್ದಿಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.